ಎಐಸಿಸಿ ಕಚೇರಿಯಿಂದ ಸಿಂಗ್ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಎಐಸಿಸಿ ಕಚೇರಿಯಿಂದ ಸಿಂಗ್ ಅಂತಿಮ ಯಾತ್ರೆ ಆರಂಭವಾಗಿದೆ. ನಿಗಂಬೋಧ್ ಘಾಟ್ವರೆಗೂ ಕೂಡ ಅಂತಿಮ ಯಾತ್ರೆ ಇರುತ್ತೆ. ಆ ನೇರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ನಿಗಂಬೋಧ್ ಘಾಟ್ನಲ್ಲಿ ಅಂತ್ಯಕ್ರಿಯೆ ನಡೆಯುತ್ತಿದೆ. ಇದೀಗ ಅಂತಿಮ ಯಾತ್ರೆ ನಡೀತಾ ಇದೆ. ಅಲ್ಲಲ್ಲಿ ಸಂಚಾರಕ್ಕೂ ನಿರ್ಬಂಧವನ್ನ ಹೇರಲಾಗಿದೆ. ಯಾವ ಮಾರ್ಗವಾಗಿ ಅಂತಿಮ ಯಾತ್ರೆ ಸಾಗುತ್ತಲ್ಲ ಆ ಮಾರ್ಗದಲ್ಲಿ ಸಂಚಾರ ನಿರ್ಬಂಧವನ್ನ ಹೇರಲಾಗಿದೆ. ಜೊತೆಗೆ ಪರ್ಯಾಯ ವ್ಯವಸ್ಥೆಯನ್ನ ಕೂಡ ಅದಕ್ಕೆ ಮಾಡಿಕೊಡಲಾಗಿದೆ. ಇದೀಗ ಎಐಸಿಸಿ ಕಚೇರಿಯಿಂದ ಸಿಂಗ್ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ನಿನ್ನೆ ದಿನ ನಡೆದಿರುವಂತಹ ಸಿಎಲ್ಪಿ ಸಭೆಯಲ್ಲಿ ಬೇಕಿರುವಂತಹ ಸಿದ್ಧತೆಗಳ ಬಗ್ಗೆ ಚರ್ಚೆಗಳಾಗಿತ್ತು. ಅದೇ ಪ್ರಕಾರವಾಗಿ ಎಐಸಿಸಿ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿತ್ತು. ಇದೀಗ ಸಿಂಗ್ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಎಐಸಿಸಿ ಕಚೇರಿಯಿಂದ ಅಂತಿಮ ಯಾತ್ರೆ ಹೊರಡ್ತಾ ಇದೆ. ನಿಗಂಬೋಧ್ ಘಾಟ್ವರೆಗೂ ಕೂಡ ಯಾತ್ರೆ ಇರುತ್ತೆ. ನಿಗಂಬೋಧ್ ಘಾಟ್ನಲ್ಲಿ ಅಂತ್ಯಕ್ರಿಯೆ ನಡೆಯೋದಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಿಗಂಬೋಧ್ ಘಾಟ್ನಲ್ಲಿ ಸಿಂಗ್ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಇದೀಗಲೇ ಅಲ್ಲಿನ ನೇರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ದಾರಿಯುದ್ದಕ್ಕೂ ಕೂಡ ಸಿಂಗ್ ಅವರ ದರ್ಶನವನ್ನ ಪಡೆಯುವುದಕ್ಕೆ, ಅಂತಿಮ ನಮನವನ್ನ ಸಲ್ಲಿಸುವುದಕ್ಕೆ, ಗೌರವವನ್ನ ಸಲ್ಲಿಸುವುದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಇದು ನವದೆಹಲಿಯ ನೇರ ದೃಶ್ಯ. ಇಲ್ಲಿಂದ ನೇರವಾಗಿ ಅಂತಿಮ ಯಾತ್ರೆ ಸಾಗಿ ಬರೋದು ನಿಗಂಬೋಧ್ ಘಾಟ್ನತ್ತ. ಅಲ್ಲಿಯೇ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ಇನ್ನು ಅಂತ್ಯಕ್ರಿಯೆಗೆ ಕೇಂದ್ರ ಸರ್ಕಾರದಿಂದ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ನಡೆದಿದೆ. ಸರ್ಕಾರಿ ಗೌರವಗಳಿರುತ್ತೆ. ಅದಕ್ಕೆ ಬೇಕಿರುವಂತಹ ಸಿದ್ಧತೆಗಳಾಗಿದೆ. ಆಗಲೇ ಹೇಳಿದಾಗೆ ಸಿಎಲ್ಪಿ ಸಭೆಯಲ್ಲಿ ಇವೆಲ್ಲದಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳಾಗಿರುತ್ತೆ. ಜೊತೆಗೆ ಸಿದ್ಧತೆಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಮಾತುಕತೆಗಳಾಗಿರುತ್ತೆ. ಇದಾಗಲೇ ಅದಕ್ಕೆ ಬೇಕಿರುವಂತಹ ಸಿದ್ಧತೆಗಳಾಗಿದೆ. ಈಗ ನಾವು ನೋಡ್ತಾ ಇರುವಂತಹ ದೃಶ್ಯ ಅಂತಿಮ ಯಾತ್ರೆಯ ಸಿದ್ಧತೆಗಳು. ಇಲ್ಲಿಂದ ಸಾಗಿ ಬರುವಂತಹ ಅಂತಿಮ ಯಾತ್ರೆ ನಿಗಂಬೋಧ್ ಘಾಟ್ವರೆಗೂ ಕೂಡ ಬರುತ್ತೆ. ಅಲ್ಲಿ ಅಂತ್ಯಕ್ರಿಯೆ ನಡೆಯೋದಿದೆ. ಆರ್ಥಿಕ ಕ್ರಾಂತಿಯ ಹರಿಕಾರ ಮನಮೋಹನ್ ಸಿಂಗ್ ಅವರ ಅಂತಿಮ ಯಾತ್ರೆಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಇದಾಗಲೇ ಕರ್ನಾಟಕದ ಹಲವು ನಾಯಕರು ನವದೆಹಲಿಗೆ ದೌಡಾಯಿಸಿದ್ದಾರೆ. ಅಲ್ಲಿ ಅವರಿಗೆ ಅಂತಿಮ ಗೌರವವನ್ನ ಸಲ್ಲಿಸಿದ್ದಾರೆ. ನಿನ್ನೆ ದಿನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಇವತ್ತು ಬೆಳಗ್ಗಿನ ಜಾವ ಡಿಸಿಎಂ ಕೂಡ ಅಲ್ಲಿಗೆ ಹೊರಟಿರುವಂತಹ ಸುದ್ದಿ ಗೊತ್ತಾಯಿತು. ಇದೀಗ ನವದೆಹಲಿಯನ್ನ ತಲುಪಿರಬಹುದು. ಜೊತೆಗೆ ಅವರ ಅಂತಿಮ ಗೌರವವನ್ನ ಕೂಡ ನೇರವಾಗಿ ಸಲ್ಲಿಸಿರ್ತಾರೆ. ಇನ್ನು ನವದೆಹಲಿಯ ನೇರ ದೃಶ್ಯ ಇದು. ಅಂತಿಮ ಯಾತ್ರೆಯ ದೃಶ್ಯ. ಆಗಲೇ ಹೇಳಿದಾಗೆ ಹಲವು ಮಾರ್ಗಗಳಲ್ಲಿ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಮಹಾತ್ಮ ಗಾಂಧಿ ರಸ್ತೆ, ನಿಷಾದ್ ಮಾರ್ಗ, ಬೌಲೆವಾಡ್ ರಸ್ತೆಯಲ್ಲಿ ಸಂಚಾರ ನಿರ್ಬಂಧ ಇದೆ ನವದೆಹಲಿಯಲ್ಲಿ. ನಮ್ಮ ದೇಶದ ಪ್ರಧಾನಮಂತ್ರಿಗಳಂತ ಇಡೀ ದೇಶದಲ್ಲೇ ಒಂದು ದೊಡ್ಡ ಸಾಕ್ಷಿ ಗುಡ್ಡೆಯನ್ನ ಬಿಟ್ಟೋಗಿದ್ದಾರೆ. ಯಾವುದೇ ಅವರ ಅವಧಿಯಲ್ಲಿ ಸಾರ್ವಜನಿಕರಿಗೆ ಎಲ್ಲರ ಬದುಕಿಗೆ ಸಹಾಯ ಮಾಡಿದಾಗ ಸಂವಿಧಾನದ ಮತ್ತು ಕಾನೂನಿನ ರಕ್ಷಣೆಯನ್ನು ಕೊಟ್ಟು ಮಾಡಿದ್ದಾರೆ. ಅರಣ್ಯ ಕಾಯ್ದೆ ಯಾರು ಕೂಡ ಅದ್ರ ಬಗ್ಗೆ ಆಲೋಚನೆ ಮಾಡಿರಲಿಲ್ಲ. ಉದ್ಯೋಗ ಖಾತ್ರಿ ಯಾರು ಯೋಚನೆ ಮಾಡಿರಲಿಲ್ಲ. ಫುಡ್ ಸೆಕ್ಯೂರಿಟಿ ಆಕ್ಟ್, ಆಹಾರ ಬದ್ಧತೆ, ವಿದ್ಯಾ ಕ್ಷೇತ್ರದಲ್ಲಿ, ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಲ್ಲಿ ಎಲ್ಲದರಲ್ಲೂ ಕೂಡ ಯಾವುದೇ ಆಗಿರಲಿ. ಆಮೇಲೆ ಎಕನಾಮಿಕ್ಸ್, ಲೈಸೆನ್ಸ್ ಲಾ ರಾಜ್ಯನ ತೆಗೆದಿದ್ದಂಥ ವಿಚಾರ. ಆಮೇಲೆ ನಮ್ಮ ಆರೋಗ್ಯ ವಿಚಾರದಲ್ಲಿ ಈ ಒಂದು ಆಶಾ ಕಾರ್ಯಕರ್ತರಿಗೆ ಒಂದು ದೊಡ್ಡ ಶಕ್ತಿ ಕೊಟ್ಟು ಮನೆಗೆ ತಾಯಂದಿರಿಗೆಲ್ಲ ಆರೋಗ್ಯನ ರಕ್ಷಣೆ ಮಾಡುವಂಥ ವಿಚಾರದಲ್ಲಿ. ಹೀಗೆ ನೀವು ಯಾವುದೇ ತೆಗೆದುಕೊಡಿ, ಕಾನೂನು ಅಡಿಯಲ್ಲೇ ಅವರು ಒಂದು ಸಂವಿಧಾನದ ರಕ್ಷಣೆಯನ್ನು ಕೊಟ್ಕೊಂಡು ಬಂದಿದ್ದಾರೆ. ಸೊ ಅಂತ ನಾಯಕರನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ. 92 ವರ್ಷ ಆಗಿದೆ. ಅವ್ರು ಸತ್ತಿರ್ಬೋದು, ಬಟ್ ಅವರ ಕಾರ್ಯಕ್ರಮಗಳು ಅವ್ರನ್ನ ಜೀವಂತವಾಗಿ ಇಡ್ತದೆ. ಅವರು ಫೈನಾನ್ಸ್ ಮಿನಿಸ್ಟರ್ ಆದಾಗಿಂದ ಹಿಡಿದು ಇಲ್ಲಿವರೆಗೂ ಕೊನೆವರೆಗೂ ಕೂಡ ಈ ದೇಶದ ಆರ್ಥಿಕತೆಯನ್ನ ಸುಭದ್ರವಾಗಿ ಇಟ್ಟದನ್ನ ನಾವು ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಸ್ಮಾರಕ ತಪ್ಪು ತಪ್ಪು ತಪ್ಪು. ಸ್ಮಾರಕ ಕೊಡಲೇಬೇಕಾಗಿತ್ತು. ಏನು ನಮ್ಮ ಅಧ್ಯಕ್ಷರು ಕೇಳಿದ್ದು ತಪ್ಪೇನಿಲ್ಲ. ಉದಾರ ಹೃದಯ ಶ್ರೀಮಂತಿಕೆಯನ್ನ ತೋರಿಸಬೇಕಾಗಿತ್ತು. ಈಗೂ ಕೂಡ ತೋರಿಸ್ಲಿ ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಸರ್, ಈಗ ಇತಿಹಾಸ ಅವರೇ ಹೇಳಿದ್ರು, ಇತಿಹಾಸ ನನ್ನ ಬಗ್ಗೆ ನೆನ್ಪಿಟ್ಕೊಳ್ಳುತ್ತೆ. ಇವತ್ತು ನೀವು ನೆನ್ಪಿಟ್ಕೊಳ್ತೀರಿ, ವಿರೋಧ ಪಾರ್ಟಿಯವರು ನೆನ್ಕೊಳ್ತೀರಿ ಅಂತ ಹೇಳ್ತಿದ್ರು. ಬಹುಶಃ ನಮ್ಮ GDP ಇವನ್ 10%ಗೆ ಜಗತ್ತಿನಲ್ಲೇ 1-2ನೇ ಸ್ಥಾನದಲ್ಲಿ ರಾರಾಜಿಸ್ತಾ ಇತ್ತು. ಅಂತ ಒಂದು ಶ್ರೇಷ್ಠ ರಾಜಕಾರಣಿ, ಮೇಧಾವಿ, ಸ್ಟೇಟ್ಸ್ಮನ್ ಅವರನ್ನು ಕಳ್ಕೊಂಡು ರಾಷ್ಟ್ರ ಬಹುಶಃ ಜಗತ್ತೇ ಬಡವಾಗಿದೆ ಅಂತ ಹೇಳಿದ್ರು. ಮಾತಾಡಿ
ಭಾರತ ತನ್ನ ಒಬ್ಬ ಶ್ರೇಷ್ಠ ಪುತ್ರನನ್ನು ಕಳ್ಕೊಂಡಿದೆ. ಇವತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಡಾಕ್ಟರ್ ನರಸಿಂಹರಾವ್ ಅವರು ಪ್ರಧಾನಮಂತ್ರಿಯಾದಾಗ ಹಣಕಾಸಿನ ಸಚಿವರಾಗಿ, ತದನಂತರ ಅವರೇ ಪ್ರಧಾನಮಂತ್ರಿಯಾಗಿ 2 ಬಾರಿ 10 ವರ್ಷಗಳ ಕಾಲ ಈ ದೇಶದ ಜಾಗತೀಕರಣದ ಸಂದರ್ಭದಲ್ಲಿ ಇದೇ ದೇಶದ ಆರ್ಥಿಕ ಸ್ಥಿತಿಗೆ ಇವತ್ತೊಂದು ಬಲವಾದಂಥ ಒಂದು ಅಡಿಪಾಯವನ್ನು ಹಾಕಿದಂಥವ್ರು. ಇವತ್ತು ನಾವು ಜಾಗತಿಕ ಮಟ್ಟದಲ್ಲಿ 5th ಲಾರ್ಜೆಸ್ಟ್ ಎಕಾನಮಿ ಇದ್ದೀವಿ. ಇನ್ನು ಒಂದು ವರ್ಷದಲ್ಲಿ ನಾವು 4ನೇ ಲಾರ್ಜೆಸ್ಟ್ ಎಕಾನಮಿ ಆಗ್ತೀವಿ. 2030-32ರಲ್ಲಿ ನಾವು 3rd ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್ ಆಗ್ತೀವಿ. ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಈ ಜಾಗತೀಕರಣದ ಸಮಯದಲ್ಲಿ ಇವತ್ತು ಸಹ ಓಪನ್ ಮಾರ್ಕೆಟ್ಗೆ ಇದು ಮಾಡಿಕೊಟ್ಟು ಒಂದು ಶ್ರೇಷ್ಠವಾದಂಥ ಆರ್ಥಿಕ ಒಂದು ಅಡಿಪಾಯನ ಹಾಕಿ ನಮ್ಮ ದೇಶವ ಇವತ್ತು ಸಹ ಏನು ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರ ಆಗ್ತಾ ಇದೆ. ಇವತ್ತು ವಿಶ್ವದಲ್ಲೇ 5ನೇ ಗ್ಲೋಬಲ್ ಎಕನಾಮಿಕ್ ಪವರ್ ಆಗಿದೆ. ಇದೆಲ್ಲದಕ್ಕೂ ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕಾರಣ. ಇಡೀ ವಿಶ್ವ ತತ್ತರಿಸಿ ಹೋದಂಥ ಸಂದರ್ಭದಲ್ಲಿ ಭಾರತ ದೇಶಕ್ಕೆ ಅವರು ಒಂದು ಆರ್ಥಿಕ ಶಕ್ತಿಯನ್ನಿಟ್ಟರು ತಮ್ಮ ಪಾಲಿಸೀಸ್ ಮುಖಾಂತರ. ಅದಲ್ಲದೆ ಇವತ್ತು ಅನೇಕ ಜನಪರವಾದಂತಹ ಕಾರ್ಯಕ್ರಮಗಳು ಕೂಡ, ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನು ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು ಅಂತ ಹೇಳಿ, ರೈಟ್ ಟು ಎಜುಕೇಷನ್, ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ ಮತ್ತು ಪ್ರಮುಖವಾಗಿ ಫುಡ್ ಸೆಕ್ಯೂರಿಟಿ ಆಕ್ಟ್. ಹೀಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಬ್ಬ ಸರಳ, ಸಜ್ಜನ, ಮೇಧಾವಿ, ಮಿತಿಭಾಷಿ ಪ್ರಧಾನಮಂತ್ರಿ ಆಗಿದ್ದರು. ಇವತ್ತು ಭಾರತ ದೇಶ ಎಂದಿಗೂ ಕೂಡ ಅವ್ರನ್ನ ಜನತೆ ನಾವೆಂದಿಗೂ ಕೂಡ ಅವ್ರನ್ನ ನೆನಪಾರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೊಂದು ದಿವಸ ಭವ್ಯವಾದಂಥ ಭಾರತ ನಿರ್ಮಾಣಕ್ಕೆ ಇವತ್ತು ಅಡಿಪಾಯವನ್ನು ಹಾಕಿದಂಥವರು, ಅದಕ್ಕೆ ಕಾರಣಕರ್ತರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಅವ್ರನ್ನ ಕಳ್ಕೊಂಡು ಇವತ್ತೊಂದು ದಿವಸ ನಮ್ಮ ದೇಶ ಬಡವಾಗಿದೆ. ಅವರ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನು ನೀಡಲಿ, ಅವ್ರ ಕುಟುಂಬ ವರ್ಗಕ್ಕೆ ಅವರ ಒಂದು ಅಗಲಿಕೆ ನೋವನ್ನು ಭರಿಸುವಂಥ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ಪ್ರಾರ್ಥಿಸ್ತಾರೆ. Manmohan Singh ji was a great statesman, world-renowned economist. DCM DK ಶಿವಕುಮಾರ್ ಹಾಗೆ MB ಪಾಟೀಲ್ ಅವರು ಮಾತಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರನ್ನ ನೆನೆಸ್ಕೊಳ್ತಾ ಇದ್ದಾರೆ. ಅಂದರೆ ಅವರು ತಂದಂತಹ ಯೋಜನೆಗಳು, ಅವರು ದೇಶಕ್ಕೆ ಕೊಟ್ಟಂತಹ ಕೊಡುಗೆಗಳು, ಯಾವ ರೀತಿ ಆರ್ಥಿಕ ಸಮತೋಲನವನ್ನು ಕಾಪಾಡ್ಕೊಂಡು ಬಂದರು. ಮತ್ತು ರೈಟ್ ಟು ಎಜುಕೇಷನ್ ಆಗಿರ್ಬೋದು, ಫುಡ್ ವಿಚಾರದಲ್ಲಿ ಅಂದರೆ ಫುಡ್ ಸೆಕ್ಯೂರಿಟಿ ಆಕ್ಟ್, ಹೌದು, MB ಪಾಟೀಲ್ ಅವರು ಅದನ್ನೇ ಹೇಳ್ತಾ ಇದ್ರು. ಅವರು ಯಾವ ರೀತಿಯ ಯೋಜನೆಗಳು ಅಂದರೆ ಜನಸಾಮಾನ್ಯರಿಗೆ ತಲುಪುವಂತಹ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳನ್ನು ಮಾಡಬಹುದು ಅದನ್ನ ಮನಮೋಹನ್ ಸಿಂಗ್ ಅವರು ಮಾಡಿದ್ದಾರೆ. ಎಸ್, ಇವಾಗ ಭಾರತ ಆರ್ಥಿಕತೆಯಲ್ಲಿ 5ನೇ ಸ್ಥಾನದಲ್ಲಿದೆ. ಈ ರೀತಿಯಾದಂಥ ಸ್ಥಾನಕ್ಕೆ ತಲುಪೋದಕ್ಕೂ ಜೊತೆಗೆ ನಾವು ಕನಸು ಕಾಣ್ತಾ ಇದ್ದೀವಲ್ಲ, ನಾವು 3ನೇ ಸ್ಥಾನಕ್ಕೆ ತಲುಪಬೇಕು ವಿಶ್ವದಲ್ಲಿ, ಭಾರತ ಆರ್ಥಿಕತೆಯಲ್ಲಿ ಆ ಭದ್ರತೆಯನ್ನ ಸಾಧಿಸಬೇಕು ಅಂತ. ಈ ರೀತಿ ಕನಸು ಕಾಣೋದಕ್ಕೂ ಒಂದು ಬುನಾದಿಯನ್ನ ಹಾಕಿಕೊಟ್ಟವ್ರು ಯಾರಂತ ಹೇಳಿದ್ರೆ ಅದು ಮನಮೋಹನ್ ಸಿಂಗ್ ಅನ್ನೋದಾಗಿ MB ಪಾಟೀಲ್ ಅವರು ಅವರ ಸಾಧನೆಗಳನ್ನ ನೆನಪಿಸಿಕೊಳ್ತಾ ಇದ್ರು. ಅದಕ್ಕೆ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಗಣ್ಯರು ಅಂತಿಮ ನಮನವನ್ನ ಸಲ್ಲಿಸಿದ ನಂತರದಲ್ಲಿ ಅವರ ಸಾಧನೆಗಳನ್ನ ಕೊಂಡಾಡ್ತಾ ಇದ್ದಾರೆ. ನಮ್ಮ ಭವ್ಯ ಭಾರತಕ್ಕೆ ಅವರ ಕೊಡುಗೆಗಳು ಏನು ಅನ್ನೋದನ್ನ ಮಾಧ್ಯಮದ ಮುಂದೆ ಹೇಳ್ಕೊಳ್ತಾ ಇದ್ರು. ಹಾಗೆ MB ಪಾಟೀಲ್ ಅವರು, DK ಶಿವಕುಮಾರ್ ಅವರು ಸೇರಿದಂತೆ ನಿನ್ನೆ ದಿನವೂ ಕೂಡ ಸಾಕಷ್ಟು ಜನ ಗಣ್ಯರು ಟ್ವೀಟ್ ಮುಖಾಂತರವಾಗಿ ಅವರ ಕೊಡುಗೆಯನ್ನ ನೆನಪಿಸಿಕೊಂಡಿದ್ದಿದೆ. ನಾವು ಗಮನಿಸಿದ ಹಾಗೆ ವಿಶ್ವ ನಾಯಕರುಗಳು ಕೂಡ ಸಿಂಗ್ ಅವರ ಸಾಧನೆಯನ್ನ ಕೊಂಡಾಡ್ತಾ ಇದ್ದಾರೆ. ಅವರ ಕಾಲಾವಧಿಯಲ್ಲಿ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರಗಳು ಯಾವ ರೀತಿಯಾಗಿ ಭಾರತವನ್ನ ಒಂದು ಮಟ್ಟಿನಲ್ಲಿ ಉಳಿಸ್ತು, ಆರ್ಥಿಕವಾಗಿ ಒಂದು ಭದ್ರತೆಯನ್ನ ಕೊಡ್ತು, ಆ ಸಂದರ್ಭದಲ್ಲಿ ಅದಕ್ಕೊಂದು ನೆಲೆಯನ್ನ ಕೊಡ್ತು ಅನ್ನೋದನ್ನ ಅವರು ಹೇಳ್ತಾ ಇದ್ರು. ಇವರು ಯಾವಾಗ ಸಿಂಗ್ ಅವರು ಫಿನಾನ್ಸ್ ಮಿನಿಸ್ಟರ್ ಆಗಿ ತಮ್ಮ ಅಧಿಕಾರವನ್ನ ವಹಿಸಿಕೊಳ್ತಾರೆ, ಮೂಲಗಳು ಹೇಳೋ ಪ್ರಕಾರವಾಗಿ ಇವರು ಮೊದಲ ಆಯ್ಕೆ ಆಗಿರಲಿಲ್ಲ, ಮತ್ತೊಬ್ಬ ವ್ಯಕ್ತಿಯನ್ನ ಸಂಪರ್ಕಿಸಿದ್ದು ಇದೆ. ಆ ಸಂದರ್ಭದಲ್ಲಿ 15 ದಿನದಲ್ಲಿ ಭಾರತದಲ್ಲಿ ಏನ್ ಬೇಕಾದ್ರೂ ಆಗ ಹೋಗಬಹುದು ಅನ್ನುವಂತ ಸ್ಥಿತಿ ಭಾರತ ತಲುಪಿರೋದ್ರಿಂದ ಆ ವ್ಯಕ್ತಿ ತನಗೆ ಕೊಟ್ಟಿರುವಂತಹ ಆಯ್ಕೆಯನ್ನ ತಿರಸ್ಕರಿಸ್ತಾರೆ. ಬೇಡ, ನಾನು ಫಿನಾನ್ಸ್ ಮಿನಿಸ್ಟರ್ ಆಗೋದಿಲ್ಲ, ಭಾರತ ಸ್ಥಿತಿ ಈ ರೀತಿಯಾಗಿದೆ, ನಾಳೆ ಏನಾದ್ರೂ ಆದ್ರೆ ಆ ಹೆಸರು ನನಗ್ ಬರುತ್ತೆ ಎಕನಾಮಿಸ್ಟ್ ಆಗಿ ಅನ್ನುವಂತ ವಿಚಾರಗಳು ಈಗ ಹೊರಗಡೆ ಬರ್ತಾ ಇದೆ. ಆ ನಂತರದಲ್ಲಿ 2ನೇ ಆಯ್ಕೆ ಆಗಿದ್ದು ಮನಮೋಹನ್ ಸಿಂಗ್ ಅವರು.
ಅದ್ರ ಬಗ್ಗೆ ಏನನ್ನೂ ಮಾತನಾಡದೆ ಕೊಟ್ಟಿರುವಂತ ಜವಾಬ್ದಾರಿಯನ್ನ ವಹಿಸಿಕೊಂಡು ಕೇವಲ ಒಂದು ದಿನದಲ್ಲಿ ಗೊತ್ತಾಗಿರುವಂತಹ ವಿಚಾರಗಳು, ಮನಮೋಹನ್ ಸಿಂಗ್ ಅವರಿಗೆ ತಾನು ಫಿನಾನ್ಸ್ ಮಿನಿಸ್ಟರ್ ಆಗಿ ಆಯ್ಕೆಯಾಗಿದ್ದೀನಿ ಅಂತ ದೊಡ್ಡ ಜವಾಬ್ದಾರಿಯನ್ನು ನಾನು ಹೊತ್ಕೊಳ್ತಾ ಇದ್ದೀನಿ, ಭಾರತ ಇಂತಹ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಅನ್ನುವಂತ ವಿಚಾರ ಮನಮೋಹನ್ ಸಿಂಗ್ ಅವರಿಗೆ ಗೊತ್ತಿದ್ರೂ ಕೂಡ ಯಾವುದೇ ಪ್ರಶ್ನೆಯನ್ನ ಮಾಡದೆ ನೇರವಾಗಿ ತನಗೆ ಬಂದಿರುವಂತಹ ಆಯ್ಕೆಯನ್ನ ಅವರು ಸ್ವೀಕರಿಸಿ ಮುನ್ನಡೆಸಿದಂತ ರೀತಿ, ಮುಂದಿನ ದಿನಗಳಲ್ಲಿ ಮಂಡಿಸಿರುವಂತಹ ಬಜೆಟ್ 15 ದಿನದಲ್ಲಿ ಏನ್ ಬೇಕಾದ್ರೂ ಆಗ ಹೋಗುತ್ತೆ ಅನ್ನುವಂತ ಹೇಳೋರ ಉತ್ತರಕ್ಕೆ ಇವರು ಪ್ರತ್ಯುತ್ತರವನ್ನ ಕೊಟ್ಟ ಹಾಗೆ ಇತ್ತು. ಸೊ ಇವೆಲ್ಲವೂ ಕೂಡ ತೋರಿಸುತ್ತೆ ಅವರ ಎಕ್ಸ್ಪೀರಿಯನ್ಸ್ ಈ ಹಿಂದೆ ಗಳಿಸಿರುವಂಥದ್ದು. ಅದು ಬ್ಯಾಂಕ್ನ ಅಧ್ಯಕ್ಷರಾಗಿರ್ಬೋದು, RBIನಲ್ಲಿ ಇವೆಲ್ಲ ಜವಾಬ್ದಾರಿಗಳನ್ನ ಸಮರ್ಥವಾಗಿ ನಿಭಾಯಿಸಿ ಅಲ್ಲಿ ಸಿಕ್ಕಂತ ಅವರ ಅನುಭವಗಳನ್ನ ತುಂಬಾ ಚೆನ್ನಾಗಿ ಭಾರತದ ಅಭಿವೃದ್ಧಿಗೆ ವಿನಿಯೋಗಿಸಿಕೊಂಡ್ರು. ಅವರಿಗಿದ್ದಂತ ಅಗಾಧ ಜ್ಞಾನ ಎಕಾನಮಿ ಬಗ್ಗೆ ಅದು ಇವತ್ತು ಭಾರತವನ್ನ ಕನಸು ಕಾಣುವಂತ ಮಾಡ್ತು. ಇವತ್ತು ನಾವು 5ನೇ ಸ್ಥಾನದಲ್ಲಿದ್ದೀವಿ, ಮುಂದೆ 3ನೇ ಸ್ಥಾನಕ್ಕೆ ತಲುಪುವುದಕ್ಕೆ ಕಷ್ಟ ಇಲ್ಲ, ಖಂಡಿತವಾಗಿಯೂ ತಲುಪ್ತೀವಿ ಅನ್ನುವಂತ ಭರವಸೆ ಈಗಿನ ನಾಯಕರಿಗೆ ಹುಟ್ಟಬೇಕು ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ಮನಮೋಹನ್ ಸಿಂಗ್ ಅವರು ಹಾಕಿಕೊಟ್ಟಂತ ಬುನಾದಿ. ದೇಶ ಸುದೃಢವಾಗಿರ್ಬೇಕಾದ್ರೆ, ಯಾವುದೇ ಸಮಸ್ಯೆಗಳು ಇಲ್ಲದೆ ಇರಬೇಕಾದ್ರೆ ಅದನ್ನ ನಿರ್ವಹಿಸೋರಿಗೆ ಕಷ್ಟ ಆಗೋದಿಲ್ಲ. ಬಟ್ ಮನಮೋಹನ್ ಸಿಂಗ್ ಅವರು ಫಿನಾನ್ಸ್ ಮಿನಿಸ್ಟರ್ ಆಗಿರ್ಬೇಕಾದ್ರೆ ಅಥವಾ ಪ್ರಧಾನಿ ಆಗಿರ್ಬೇಕಾದ್ರೆ ಅವರ ಹಾದಿ ಆ ರೀತಿಯಾಗಿ ಇರಲೇ ಇಲ್ಲ. ಪ್ರತಿ ವರ್ಷ ಒಂದಲ್ಲ ಒಂದು ಹಗರಣಗಳ ಸದ್ದು ಮಾಡ್ತಾ ಇತ್ತು, ಸಮಸ್ಯೆಗಳ ಸದ್ದು ಮಾಡ್ತಾ ಇತ್ತು, ಆಮೇಲೆ ಮೂಲಭೂತ ಸೌಕರ್ಯಗಳು ಕೂಡ ಇರಲಿಲ್ಲ, ಎಷ್ಟೊಂದು ಸಮಸ್ಯೆಯನ್ನ ಭಾರತ ಫೇಸ್ ಮಾಡ್ತಾ ಇತ್ತು. ಅವಾಗ ಒಂದು ನಿರ್ಧಾರವನ್ನ ತಗೋಬೇಕು ಅಂತ ಹೇಳಿದ್ರೆ 10 ಆಂಗಲ್ಗಳಲ್ಲಿ ಯೋಚನೆ ಮಾಡಬೇಕಾಗಿತ್ತು. ಇದು ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಬಡವರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಮಧ್ಯಮ ವರ್ಗಕ್ಕೆ ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ, ಹಾಗೆ ಫಿನಾನ್ಸ್ ಸ್ಟೇಟಸ್ ಅನ್ನ ಏನಾದ್ರೂ ಫ್ಲಕ್ಚುಯೇಟ್ ಮಾಡಬಹುದಾ, ಇವೆಲ್ಲವನ್ನೂ ಕೂಡ ಯೋಚನೆ ಮಾಡಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಿತ್ತು. ಬಟ್ ಅಂತಹ ಪರಿಸ್ಥಿತಿಯಲ್ಲಿ ಇವರು ತಂದಿರುವಂತಹ ಯೋಜನೆಗಳು ಇವತ್ತೂ ಕೂಡ ಜನರು ಅದನ್ನ ನೆನಪಿಸಿಕೊಳ್ತಾರೆ ಅಂತ ಹೇಳಿದ್ರೆ ಸಿಂಗ್ ಅವರ ಮುಂದಾಲೋಚನೆ ಯಾವ ರೀತಿಯಾಗಿತ್ತು ಅಂತ. ಪ್ರತಿಯೊಬ್ಬ ರಾಜಕಾರಣಿಯೂ ಕೂಡ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಬೇಕಾದ್ರೆ ಕೇವಲ 1 ತಿಂಗಳು, 1 ವರ್ಷ, 5 ವರ್ಷಕ್ಕೆ ನೋಡೋದಿಲ್ವಂತೆ. ಫುಲ್ ಟರ್ಮ್ ಆದ್ಮೇಲೆ ಮುಂದಿನ ಅವಧಿಗೆ ಚುನಾವಣೆಯನ್ನ ಎದುರಿಸೋದಕ್ಕೆ ತನ್ನ ನಿರ್ಧಾರಗಳು ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಯೋಚನೆ ಮಾಡ್ತಾರಂತೆ. ಬಟ್ ಮನಮೋಹನ್ ಸಿಂಗ್ ಅವರು ಅಧಿಕಾರದ ಆಸೆಯಿಂದಾಗಿ ಅಲ್ಲ, ಭಾರತದ ಪ್ರಗತಿಯ ಒಂದು ದೃಷ್ಟಿಯಲ್ಲಿ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರ, ಜೊತೆಗೆ ಅವರು ಯೋಚಿಸ್ತಾ ಇದ್ದಂತ ರೀತಿ ನಿಜಕ್ಕೂ ಇವತ್ತು ಭಾರತ ಹೆಮ್ಮೆ ಪಡುವಂತದ್ದು. ಆಗ್ಲೇ ಹೇಳಿದಾಗೆ ನಾವಿವತ್ತು 3ಕ್ಕೆ ಕನಸನ್ನ ಕಾಣ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ 15 ದಿನದ ಸಂಕಷ್ಟದಲ್ಲಿ ಸಿಂಗ್ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರಗಳಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಮಧು, ಮನಮೋಹನ್ ಸಿಂಗ್ ಅವರು ಅವರ ಕೊಡುಗೆಗಳನ್ನು ಇವತ್ತು ಕೂಡ ಜನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಎಷ್ಟೋ ರಾಜಕಾರಣಿಗಳು ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ, ಅಂದರೆ ತಾವು ಯಾವ ರೀತಿ ಸಮತೋಲನವನ್ನು ಕಾಪಾಡಬೇಕು ಆರ್ಥಿಕವಾಗಿ, ಈಗ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಷ್ಟೋ ಬಾರಿ ಆ ಹಿಂದೆ ಮನಮೋಹನ್ ಸಿಂಗ್ ಅವರು ತೆಗೆದುಕೊಂಡಂತಹ ನಿರ್ಧಾರಗಳ ಕುರಿತಂತೆ ಬೇರೆ ಬೇರೆ ದೇಶದ ಅಧ್ಯಕ್ಷರು ಕೂಡ ಆಶ್ಚರ್ಯ ಪಡ್ತಾ ಇದ್ರಂತೆ, ಮತ್ತು ಅವರ ಬಳಿ ಬಂದು ಈ ಕುರಿತಂತೆ ಮಾತನಾಡ್ತಾ ಇದ್ರಂತೆ ಕೂಡ. ಅಂದರೆ ಯಾವ ರೀತಿ ಇದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಬೆಳವಣಿಗೆಗೆ, ಅಂದರೆ ದೇಶದ ಬೆಳವಣಿಗೆಗೆ ಯಾವ ರೀತಿ ಅವರು ಡಿಸಿಷನನ್ನು ತೆಗೆದುಕೊಳ್ತಾ ಇದ್ದಾರೆ, ಅವರ ಮುಂದಿನ ದೂರದೃಷ್ಟಿ ಕೋನ ಯಾವ ರೀತಿ ಇತ್ತು ಅನ್ನುವಂತಹ ಕುರಿತಂತೆ ಸಾಕಷ್ಟು ಚರ್ಚೆಗಳನ್ನು ಮಾಡ್ತಾ ಇದ್ರಂತೆ. ಹಾಗಾಗಿ ಮನಮೋಹನ್ ಸಿಂಗ್ ಅವರು ಅಷ್ಟು ತಜ್ಞರಾಗಿದ್ದರು, ಪ್ರತಿಯೊಂದನ್ನು ಕೂಡ ಅರ್ಥ ಮಾಡಿಕೊಂಡು ಜನರಿಗೆ ಏನು ಬೇಕು ಬೇಡ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಬಗೆಯ ಯೋಜನೆಗಳನ್ನು ತಂದಿದ್ದು ಇವತ್ತು ಇಷ್ಟು ಸಾಕಾರ ಆಗುತ್ತಾ ಇದೆ. ಭಾರತ ಇಷ್ಟು ಮುಂದುವರೆದಿದೆ. ಇವತ್ತಿನ ದಿನ ಇಷ್ಟೊಂದು IT ಹಬ್ ಅಂತ ಹೇಳಿ ನಾವು ಕರಿತೀವಿ. ಅಂದರೆ ಸಾಕಷ್ಟು ಕಡೆಗಳಲ್ಲಿ IT ಕಂಪನಿಗಳು ಬೆಳೆದಿದ್ದಂಥದ್ದಾಗಿರ್ಬೋದು, ಮತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟೇ ಕೆಲವೇ ವರ್ಷಗಳಲ್ಲಿ ಬೆಳ್ಕೊಂಡು ಬಂದಂತಹ ರೀತಿ ಭಾರತ ಬೇಗ ಡೆವಲಪಿಂಗ್ ಕಂಟ್ರಿ ಅಂತ ಹೇಳ್ತಾ ಇತ್ತು. ಈಗ ಇತ್ತೀಚಿನ ದಿನಗಳಲ್ಲಿ ತುಂಬ ಬೆಳೆದಿದೆ ಅಂತ ಹೇಳಿ ಬೇರೆ ಬೇರೆ ದೇಶದವರು ಕೂಡ ಇಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದರೆ ಇವರು ತಂದಂತಹ ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣ ಇದೆಲ್ಲವೂ ಕೂಡ ತುಂಬಾ ಕಾರಣ ಆಯಿತು ಅಂತಲೇ ಹೇಳಬಹುದು. ಮನಮೋಹನ್ ಸಿಂಗ್ ಅವರು ಅಂದರೆ ಕೆಲವೊಂದು ಬಾರಿ ಹೇಳ್ತಾ ಇರ್ತಾರೆ ಮನಮೋಹನ್ ಸಿಂಗ್ ಅವರಿಗೆ ಇನ್ನೂ ಫ್ರೀಡಮ್ ಕೊಟ್ಟಿದ್ರೆ ಇನ್ನೂ ಒಳ್ಳೊಳ್ಳೆ ಯೋಜನೆಗಳನ್ನು ತರ್ತಿದ್ರು ಏನೋ ಅಂತ. ಬಟ್ ಅದ್ರ ಗೊತ್ತಿಲ್ಲ. ಬಟ್ ಇಷ್ಟು ಅವರಿಗೆ 10 ವರ್ಷದ ಪ್ರಧಾನಿ ಅವಧಿಯಲ್ಲಿ ಅವರು ಕೈಗೊಂಡಂತಹ ನಿರ್ಧಾರಗಳು, ಅವರು ತಂದಂತಹ ಯೋಜನೆಗಳು ಇವತ್ತಿಗೂ ಕೂಡ ಜನಸಾಮಾನ್ಯರಿಗೆ ತುಂಬ ಹತ್ತಿರವಾಗಿದೆ. ಹೀಗಾಗಿ ಇವತ್ತು ಅಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ನೋಡ್ತಾ ಇರ್ಬೋದು, ಅಂತಿಮ ಯಾತ್ರೆ ಸಾಗಿ ಬರ್ತಾ ಇರುವಂತಹ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಿ. ಜನ ಹಿಂದೆಯೇ ಓಡಿ ಬರ್ತಾ ಇದ್ದಾರೆ. ನಿಗಮ್ ಬೋಧ್ ಘಾಟ್ ಅಲ್ಲಿ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ. ಒಂದು ಕಡೆ ರಾಜ್ಘಾಟ್ನಲ್ಲಿ ಸ್ಮಾರಕ ನಿರ್ಮಾಣಕ್ಕೆ, ಒಂದು ಕಡೆ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆಯುವ ಮೂಲಕ ಮನವಿಯನ್ನು ಮಾಡಿದ್ದಾರೆ. ಆದರೆ ಈಗ ಸ್ಮಾರಕದ ವಿಚಾರದ ಕುರಿತಂತೆ ದೊಡ್ಡ ಮನಸ್ಸು ಮಾಡಬೇಕು ಅಂತ ಹೇಳಿ DCM DK ಶಿವಕುಮಾರ್ ಅವರು ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು.